Hello, my dear students. Welcome back to my ಚಾನಲ್. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಾಗ ಸ್ಪೋಕನ್ ಇಂಗ್ಲಿಷ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಕುರಿತು ನಿಮಗೆಲ್ಲ ನಾನು ಇನ್ ಡೀಟೇಲ್ ಮಾಹಿತಿಯನ್ನು ಕೊಡ್ತೇನೆ. ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಗಳನ್ನ ಯಾವ ರೀತಿಯಾಗಿ ಕೇಳಬೇಕು ಮತ್ತು ಅದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆನ್ಸರ್ಸ್ ಅನ್ನ ಯಾವ ರೀತಿ ಕೊಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಾಗ ನೋಡೋಣ. ದಿಸ್ ವಿಡಿಯೋ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಆಲ್ ಆಫ್ ಯು ಟು ಮಾಸ್ಟರ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಟು ಕಮ್ಯುನಿಕೇಟ್ ಫ್ಲೂಯೆಂಟ್ಲಿ ಇನ್ ಇಂಗ್ಲಿಷ್. ಓಕೆ, ಒಂದು ಇಂಗ್ಲಿಷ್ದಾಗ ಮಾತಾಡಕ ನಿಮ್ಗೆ ಕನ್ವರ್ಸ್ ಮಾಡೋದಕ್ಕ ಈ ವಿಡಿಯೋ ಒಂದು ಹೆಲ್ಪ್ಫುಲ್ ಆಗತಿ ಅಂತ ನಾನು ಭಾವಿಸ್ತೇನೆ. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದಿ ವಿಡಿಯೋ. Spoken English questions and answers. ಓಕೆ, ಫಸ್ಟ್ ಕ್ವಶನ್ ನಾವ ಯಾರಾದ್ರೂ ನಮ್ಗ ಅಪರಿಚಿತರು ಅನ್ನೋನ್ ಪರ್ಸನ್ ಗೊತ್ತಾದ್ರ ಅಂತ ನಾವನ್ನ ಮೀಟ್ ಮಾಡಿದಾಗ, ವೆನ್ ವಿ ಕಮ್ ಅಕ್ರಾಸ್ ಅನ್ ಅನ್ನೋನ್ ಪರ್ಸನ್, ಹೊಸ ವ್ಯಕ್ತಿಯನ್ನ ನಾವು ಭೇಟಿ ಆದಾಗ ಫಸ್ಟ್ ಕೇಳ್ತಕ್ಕಂಥ ಕಾಮನ್ ಪ್ರಶ್ನೆ ಏನಪ್ಪಾ ಅಂದ್ರೆ ವಾಟ್ ಈಸ್ ಯುವರ್ ನೇಮ್ ಅಥವಾ ವಾಟ್ ಈಸ್ ಯುವರ್ ಗುಡ್ ನೇಮ್. ಹೌದಾ, ನಿಮ್ಗೆ ಇದೆಲ್ಲ ಗೊತ್ತಿರ್ತೈತಿ. ಹೌದಾ, ಮೆನಿ ಟೈಮ್ಸ್ ಯು ಮೈಟ್ ಹ್ಯಾವ್ ಆಸ್ಕ್ಡ್ ಸಮ್ ಒನ್ ಎಲ್ಸ್, ಬೇರೆದವ್ರು ನೀವು ಕೇಳ್ತೀರಿ, ಅದೇ ರೀತಿ ನಿಮಗೂ ಬೇರೆದವರು ಕೇಳ್ತಾರೋ. ಆದ್ರೆ ಇಲ್ಲಿ ಆನ್ಸರ್ ಮಾಡೋದ್ರ ಮೇಲೆ ಡಿಫರೆನ್ಸ್ ಐತಿ. ಓಕೆ, ನೋಡ್ರಿ ಫಸ್ಟ್ ಕ್ವಶನ್ ಏನ್ ಬರ್ಕೊಂಡ್ತಾರ, ವಾಟ್ ಈಸ್ ಯುವರ್ ನೇಮ್ ಅಂದ್ರೆ ಬರ್ತೈತಿ ಅಥವಾ ಯುವರ್ ಗುಡ್ ನೇಮ್ ಅಂದ್ರ ನಿಮ್ಮ ಶುಭ ನಾಮವೇನು, ನಿಮ್ಮ ಅಥವಾ ನಿನ್ನ ಶುಭ ನಾಮವೇನು ಅಥವಾ ಹೆಸರೇನು, ಒಳ್ಳೆಯ ಹೆಸರು ಏನು ಅನ್ನಂಗ. ಓಕೆ, ಇಲ್ಲಿ ಆನ್ಸರ್ ಮಾಡೋದು ಏನ್ ಮಾಡ್ತೀವಿ, ಸಡನ್ಲಿ ಮೈ ನೇಮ್ ಈಸ್ ಶಿದ್ದು, ಮೈ ನೇಮ್ ಈಸ್ ರಾಮು, ಮೈ ನೇಮ್ ಈಸ್ ಆರ್ಯನ್, ಮೈ ನೇಮ್ ಈಸ್ ಹನುಮಂತ್, ಮೈ ನೇಮ್ ಈಸ್ ಅಚ್ಯುತ್. ಈ ರೀತಿ ನೀವು ಬರೀ ಯುವರ್ ಯು ಟೆಲ್ ಓನ್ಲಿ ಯುವರ್ ನೇಮ್, ದಟ್ ಈಸ್ ಇನ್ಕರೆಕ್ಟ್. ಬರೀ ನಿಮ್ ಹೆಸರು ಹೇಳೋದಲ್ಲ, ಯು ಹ್ಯಾವ್ ಟು ಸೇ ಯುವರ್ ನೇಮ್ ಇನ್ ದಿ ಫಸ್ಟ್, ಯುವರ್ ಫಾದರ್ ನೇಮ್ ಇನ್ ದಿ ಮಿಡಲ್ ಅಂಡ್ ಯುವರ್ ಸರ್ ನೇಮ್ ಅಟ್ ದಿ ಎಂಡ್. ಓಕೆ, ಅದು ಸರಿಯಾದ ವಿಧಾನ. ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ನನ್ನ ಹೆಸರೆಲ್ಲ ಹೇಳ್ತಾನೆ, ಮೈ ನೇಮ್ ಈಸ್ Siddu, this is my name. Channappa, this is my father name. And Koti, this is our surname. ಇದು ನಮ್ಮ ಕೊನೆಯ ಹೆಸರು ಅಂದ್ರೆ ಅಡ್ಡ ಹೆಸರು. ಈ ರೀತಿಯಾಗಿ ನೀವು ನಿಮ್ಮ ಫುಲ್ ನೇಮ್ ಅನ್ನ ಹೇಳಬೇಕು. ಓಕೆ, ನಿಮ್ಮ ಹೆಸರನ್ನ ಮಾತ್ರ ಹೇಳೋದ್ರಿಂದ ಅದು ಆನ್ಸರ್ ಇನ್ಕರೆಕ್ಟ್ ಅಂಡ್ ಇನ್ಕಂಪ್ಲೀಟ್ ಆಗುತ್ತದೆ. ವಾಟ್ ಆರ್ ಯು, ವಾಟ್ ಆರ್ ಯು, ವಾಟ್ ಆರ್ ಯು ಡೂಯಿಂಗ್, which profession are you in, which work are you doing?
ಎಲ್ಲ ಪ್ರಶ್ನೆಗಳಿಗೆ ಒಂದೇ ಅರ್ಥ. These all questions mean the same meaning, that is, ನೀವು ಏನು ನೀವೇನು ಮಾಡುತ್ತಿದ್ದೀರಿ, ನೀವೇನು ಮಾಡುತ್ತಿದ್ದೀರಿ ಅಂದ್ರೆ ನಿಮ್ಮ ಕೆಲಸ ಏನು, ನೀವೇನು ಮಾಡುತ್ತಿದ್ದೀರ ನಿಮ್ಮ ಕೆಲಸ ಏನು, ನೀವು ಯಾವ ಕೆಲಸದಲ್ಲಿ ಇದ್ದೀರಿ ಅಂತ ಈ ಎಲ್ಲ ಕ್ವಶನ್ಗಳು ಅರ್ಥವನ್ನು ಪಡ್ತವೆ. ಇದರಲ್ಲಿ someone may use any sentence, ಯಾವುದೇ ಒಂದು ಕ್ವಶನ್ ಒಬ್ಬ ವ್ಯಕ್ತಿ ನಿಮಗೆ ಕೇಳಬಹುದು. ಅದಕ್ಕೆ ನಿಮ್ಮ ಆನ್ಸರ್ ಒಂದೇ ರೀತಿ ಇರುತ್ತಲ್ಲ, ಡಿಫ್ರೆಂಟ್ ರೀತಿ. ನೀವು ಸ್ಟೂಡೆಂಟ್ ಇದ್ರ ಏನ್ ಹೇಳ್ಬೇಕು, ಐ ಆಮ್ ಅ ಸ್ಟೂಡೆಂಟ್. ನೀವು ಇನ್ ಕೇಸ್ ನೀವು ಏನಾದ್ರು ಸ್ಟೂಡೆಂಟ್ ಇದ್ರೆ ಏನ್ ಮಾಡ್ಬೇಕು, ಐ ಆಮ್ ಅ ಸ್ಟೂಡೆಂಟ್. ನೀವೇ ಕಲಿಯಾಕತ್ತೀರಂತ, ಯು ಮೇ ಬಿ ಪರ್ಸ್ಯೂಯಿಂಗ್ ಎನಿ ಕೋರ್ಸ್, ನೀವು ಯಾವುದೇ ಒಂದು ಕೋರ್ಸ್ ಅಧ್ಯಯನ ಮಾಡ್ತೀರಂತ, ವೆದರ್ ಇನ್ ಕಾಲೇಜ್ ಆರ್ ಹೈ ಸ್ಕೂಲ್, ಏನೇ ಕಲಿ ನೀವು ಎಲ್ಲಿ ಯಾವುದೇ ಒಂದು ಲೆವೆಲ್ ಹೋಗ್ಲಕತ್ತ ಹೇಳ್ರಿ, ಐ ಆಮ್ ಅ ಸ್ಟೂಡೆಂಟ್. ಓಕೆ, ದೆನ್ ವಾಟ್ ಆರ್ ಯು ಡೂಯಿಂಗ್, ಎಲ್ಲವೂ ಸೇಮ್ ಅರ್ಥ ಬರ್ತಾವು. ವಾಟ್ ಆರ್ ಯು ಡೂಯಿಂಗ್, ಅಕಸ್ಮಾತ್ ಇಫ್ ಯು ಆರ್ ನಾಟ್ ಅ ಸ್ಟೂಡೆಂಟ್ ಆರ್ ಇಫ್ ಯು ಆರ್ ವರ್ಕಿಂಗ್ ಇನ್ ಅ ಪ್ರೈವೇಟ್ ಕಂಪನಿ. ಓಕೆ, I am working in this or that company. In ಏನ್ಬೇಕು ಇಲ್ಲಿ ಒಂದು ನಿಮ್ಮ ಕಂಪನಿ ಹೆಸರು ಹಾಕ್ರಿ. in this or that company as, ನೀವು ಏನು ಕೆಲಸ ಮಾಡ್ತೀರಿ, as ಅಂದ್ರೆ ಇಲ್ಲಿ ನಿಮ್ಮ ಕೆಲಸ ಏನೈತಿ, ವೆದರ್ you are a supplier, whether you are a manager, whether you are a marketing, means one who sells things to people, ಅಂದ್ರೆ ಫೀಲ್ಡ್ ವರ್ಕ್ ಇರುತ್ತೆ, ಆ ಒಂದು ಕೆಲಸ ಮಾಡ್ತಾರೆ. ನೀವು ಅಲ್ಲಿ ಆ ಒಂದು ಕೆಲಸವನ್ನು ಹಾಕ್ಬೇಕು, ಇಲ್ಲಿ ಕಂಪನಿ ಹೆಸರನ್ನು ಹಾಕ್ರಿ. ಓಕೆ, ಅಕಸ್ಮಾತ್ ಯು ಆರ್ a government servant, ಹೇಳ್ರಿ, I am a government servant, I am a government servant. Okay, I am a government servant, that is ಅಂದ್ರೆ ಹಾಕ್ರಿ ಮುಂದೆ ಹೇಳ್ರಿ, ನೀವೇನಾದ್ರೂ ಹೇಳಿ, that is means you explain what which job are you in, ನೀವು ಯಾವ ಜಾಬ್ ಆಗ್ರಿ ಅದನ್ನ ಹೇಳಿ, ದಟ್ ಈಸ್ ಹಾಕಿ ಮುಂದೆ ಹೇಳ್ರಿ. ಅಂದ್ರೆ ದಟ್ ಈಸ್ ಮೀನ್ಸ್ ನೀವು ಯಾವ ಸರ್ವೆಂಟ್ ಅದ್ರಿ, ಯಾವ ಒಂದು ಹುದ್ದೆ ಒಳಗದ್ರಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಿ. ಇನ್ನೆಷ್ಟ, ಇಫ್ ಯು ಆರ್ ಅ ಬಿಸ್ನೆಸ್ ಮನ್, ನೀವು ಒಂದು ಬಿಸ್ನೆಸ್ ಮಾಡ್ತೀರಿ, ಏನ್ ಹೇಳುದು, ಐ ಎಮ್ ಅ ಬಿಸ್ನೆಸ್ ಮ್ಯಾನ್ ಅಥವಾ ಐ ರನ್ ಅ ಕಂಪನಿ. ಓಕೆ, ಐ ರನ್ a company, ನಿಮ್ದು ಅದ್ರ ಕಂಪನಿ ಅಂತ ಹೇಳ್ರಿ, ಐ ರನ್ ಅ ಕಂಪನಿ ಆರ್, ಅಥವಾ ಐ ಆಮ್ ಅ ಬಿಸ್ನೆಸ್ ಮನ್, ಬಿಸ್ನೆಸ್ ಮನ್. ಓಕೆ, ಈ ರೀತಿಯಾಗಿ ನೀವು ನಿಮ್ಮ ಒಂದು ವರ್ಕ್ ಕುರಿತು ನಿಮ್ಮ ಏನ್ ನೀವು ಪ್ರೆಸೆಂಟ್ಲಿ ಮಾಡ್ತೀವಿ ಅನ್ನೋದ್ರ ಕುರಿತು ನೀವು ಬೇರೆ ಬೇರೆ ಆನ್ಸರ್ಗಳನ್ನ ಇಲ್ಲಿ ಕೊಡಬಹುದು. ಹೌ ಓಲ್ಡ್ ಆರ್ ಯು, ಆಗ ನಿನಗೆ ಎಷ್ಟು ವಯಸ್ಸಾಗಿದೆ, ನಿನಗೆಷ್ಟು ಹೌ ನಿನಗೆಷ್ಟು
ವಯಸ್ಸಾಗಿದೆ ಅಂದ್ರ ಒಬ್ಬ ಮನುಷ್ಯನ ವಯಸ್ಸುಗಳ ಮುಂದೆ ಇದನ್ನ ಹೇಳಬೇಕು. ಅದು ಹೇಳ್ತಾನು ಆನ್ಸರ್ ಹೆಂಗಿರಪ್ಪ ಅದ್ರಾಗ ಐ ಆಮ್ 35. ಎಷ್ಟು ನಿಮ್ಗೆ ಎಷ್ಟು ವಯಸ್ಸು ಅಂತ ಕೇಳ್ರಿ. 35, 38, 40 ಆರ್ 20 so on so forth. ನಿಮ್ಗೆ ಎಷ್ಟು ವಯಸ್ಸಿಗೆ ಅಷ್ಟು ನೀವು ಹೇಳ್ಬೇಕು ಐ ಆಮ್ 35, 30, 40, 20 years old. 20 years old ಲೈಕ್ ದಿಸ್. ನಿಮ್ಗೆ ಎಷ್ಟು ವಯಸ್ಸಾಗುತ್ತೋ ಅಷ್ಟು ನೀವು ಹೇಳಬೇಕು. ನನಗೆ ಎಷ್ಟು ವಯಸ್ಸು ಯಾವು ಅಂದ್ರೆ 35 ವಯಸ್ಸು ಯಾವು, 38 ಯಾವು, 40 ಯಾವು ಅಥವಾ 20 ವಯಸ್ಸು ನನಗೆ ಆಗ್ಯಾವು ಅಂತ ನೀವು ಇಲ್ಲಿ ಆನ್ಸರ್ ಮಾಡಬೇಕಾಗತ್ತೀವಿ. ಡೂ ಯು ಲಿವ್, ನೀನು ಅಥವಾ ನೀವು ಬರ್ತದಿ. ನಾ ಇಲ್ಲಿ ಸಿಂಗ್ಯುಲರ್ ಅರ್ಥ ತಗೊಂಡು ನೀನು ಎಲ್ಲಿ ವಾಸ ಇದ್ದೀಯಾ ಅಥವಾ ವಾಸ ಮಾಡ್ತಿದ್ದೀಯಾ. ನೀನು ಎಲ್ಲಿ ವಾಸ ಇದ್ದೀಯಾ. ವೇರ್ ಡೂ ಯು ಲಿವ್ ಅಂದ್ರೆ ನೀನು ಎಲ್ಲಿ ಇರ್ತಿ, ನಿನ್ನ ವಸತಿಯ ಸ್ಥಾನ ಎಲ್ಲಿ ಐತಿ ಅನ್ನಕ ಇಲ್ಲಿ ನೋಡಿ ತಿಳ್ಕೊಳ್ಳಿ. ನೀವು ಇನ್ ಕೇಸ್ ಬಾಡಿಗೆ ಮನೆಯಾಗ ಇದ್ರಂದ್ರ ಅಂದ್ರೆ ರೆಂಟ್ ಹೌಸ್ ನಾಗ ಇದ್ರಂದ್ರ ಏನ್ ಬರೀಪ್ಪ ಅಂದ್ರೆ ಐ ಅಥವಾ ಓ ಯೂಸ್ ಮಾಡ್ಲಿ. ನಾ ಇಲ್ಲಿ ಸಿಂಗ್ಯುಲರ್ ತಗೊಂಡ್ರು ಐ ಲಿವ್ ಇನ್ ಅ ರೆಂಟ್ ಹೌಸ್. ನಾವೊಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತೇನೆ. ನಾ ಎಲ್ಲದನ್ನು ಬಾಡಿಗೆ ಮನೆಯೊಳಗೆ ವಾಸ ಮಾಡ್ತೀನಿ. ಯಾಕಪ್ಪ ನೀವು ಸ್ವಂತ ಮನೆ ಇರ್ಬೋದು, ಇಲ್ಲಿ ಇರ್ಬೋದು. ಇನ್ ಕೇಸ್ ಏನಾಗುತ್ತೆ, ಇಫ್ ಯು ಆರ್ ವರ್ಕಿಂಗ್ ಇನ್ ಅನದರ್ ಪ್ಲೇಸ್ ಅದರ್ ದ್ಯಾನ್ ಯುವರ್ ನೇಟಿವ್ ಒನ್, ನಿಮ್ಮ ಸ್ವಂತ ಊರು ಬಿಟ್ಟ ಬೇರೆ ಕಡೆ ನೀವು ಇರ್ತೀರಪ್ಪ, ಅದೇ ಮಾಡದಿ 90% people live in rent house. So at that time you have to use this sentence, I live in a rent house. ಇಲ್ಪ ನಮ್ಮ ಸ್ವಂತ ಮನೆ ಐತಿಪ್ಪ ಅಂದ್ರ ಐ ಲಿವ್ ಅಥವಾ we live in our own house. ನಿಮ್ಮ ಸ್ವಂತ ಮನೆ ನಾವು ಇರ್ತೀವಿ ಅನ್ನಕ ಈ ಮಾಡಿ. ಅಕಸ್ಮಾತ್ ಇಲ್ಪ ನಾವು ಒಂದು ಅಪಾರ್ಟ್ಮೆಂಟ್ನಾಗ ಅದನ್ನು ಅದನ್ನಪ್ಪ ಅಂದ್ರ ಐ ಅಥವಾ we live in an apartment. ಇಲ್ಲಿ ಆಡ್ ಯಾಕೆ ಬರ್ತಾ ಇದು ಆರ್ಟಿಕಲ್ ಐತಿ. ಇಲ್ಲಿ ನೌನ್ದ ಮೊದಲು ಎ ಬಂದಿ, ಎ ಇ ಐ ಓ ಯು ಓವೆಲ್ಸ್ ಬಂದ್ರೆ ಇದನ್ನ ಹಿಂದೆ ನೀವು ಆನ್ ಅಂತಕ್ಕಂತ ಆರ್ಟಿಕಲ್ ಅನ್ನ ನೀವು ಯೂಸ್ ಮಾಡ್ಬೇಕಾಗತ್ತಿ. ಏನಪ್ಪಾ ನೀವು ಒಂದು ಪಿ ಜಿ ಒಳಗ ಇರ್ತೀರಿ ಅಂದ್ರೆ ಪಿ ಜಿ ಮೀನ್ಸ್ ಪೇಡ್ ಗೆಸ್ಟ್ ಅಂತ ಬರ್ತಿ. ಆ ಪಿ ಜಿ ಆಗ ನೀವು ಇರ್ತೀರಿಪ್ಪ ಅಂದ್ರೆ ಏನ್ ಮಾಡ್ಬೇಕು ಇಲ್ಲಿ, ಅಥವಾ ಐ ಆರ್ ವಿ ಲಿವ್ ಇನ್ ಅ ಪಿ ಜಿ. ಪಿ ಜಿ ಅನ್ನೋದು ನಾವು ಪಿ ಜಿ ಮೀನ್ಸ್ ಪೇಡ್ ಗೆಸ್ಟ್ ಅಂದ್ರೆ ಹಣ ಕೊಟ್ಟು ಇರ್ತಕ್ಕಂತ ಒಂದು ಜಾಗ, ವಸ್ತಿಗೆ ಪೇಡ್ ಗೆಸ್ಟ್ ಪಿ ಜಿ ಅಂತ ಬರುತ್ತೆ. ಈ ರೀತಿ ನೀವು ಈ ಒಂದು ವೇರ್ ಡು ಯು ಲಿವ್ ಅಂತಕ್ಕಂತ ಕ್ವಶನ್ ಬೇರೆ ಬೇರೆ ಆನ್ಸರ್ ನೀವು ಕೊಡ್ಬೋದು ಬೇಸ್ಡ್ ಆನ್ ಯುವರ್ ವೇರ್ ಅಬೌಟ್ಸ್. ಅಂದ್ರೆ ನಿಮ್ಮ ವಸತಿಯ ಸ್ಥಾನ, ವಸತಿಯ ಒಂದು ಜಾಗವನ್ನು ಆಧರಿಸಿ ನೀವು ಬೇರೆ ಬೇರೆ ಆನ್ಸರ್ಗಳನ್ನ ಇಲ್ಲಿ ಕೊಡ್ಬೇಕಾಗತಿ. ಹೌ ಮೆನಿ brothers and sisters do you have? ಅಂದ್ರೆ ನಿನಗೆ ಎಷ್ಟು ಜನ ಅಥವಾ ಎಷ್ಟು ಮಂದಿ
ಇಲ್ಲಿ ಅಣ್ಣ ಬರಂಗಿಲ್ಲ, ಜನ ಸಹೋದರರು ಮತ್ತು ಸಹೋದರಿಯರು ಇದ್ದಾರೆ. ಹೌ ಮೆನಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಡೂ ಯು ಹ್ಯಾವ್? ಅಂದ್ರ ಇಲ್ಲಿ ಬ್ರದರ್ಸ್ ಅಂದ್ರ ಸಹೋದರರು, ಇದರ ಬದಲು ನಾವು ಅಣ್ಣ ತಮ್ಮಂದಿರು ಅಂತೂ ಅನ್ಬಹುದು. ಸಿಸ್ಟರ್ಸ್ ಅಂದ್ರ ಸಹೋದರಿಯರು, ಇದರ ಬದಲು ನಾವು ಅಕ್ಕ ತಂಗಿಯರು ಅಂತ ಅನ್ಬಹುದು. ನಿಮ್ಗೆ ಎಷ್ಟು ಜನ ಅಣ್ಣ ತಮ್ಮಂದಿರು ಅಥವಾ ಸಹೋದರರು, ಅಕ್ಕ ತಂಗಿಯರು ಅಥವಾ ಸಹೋದರಿಯರು ಇದ್ದಾರೆ ಅಂತ ಕ್ವಶನ್ ಕೇಳಿದಾಗ ನೀವು ಇಫ್ ಯು ಹ್ಯಾವ್, ನಿಮ್ಗೆ ಇದ್ದಾರೆ ಮಾತ್ರ ಇಲ್ಲಿ ಅವ್ರ ಯಾಕೆ ಹೇಳಬೇಕು, ಇಲ್ಲಿ ನೀವು ಅಲೋನ್ ಅಂತ ಹೇಳ್ಬೇಕತಿ ನೋಡ್ರಿ. ಈಗ ನಿಮ್ಮ ಅಕಸ್ಮಾತ್ ನಿಮ್ಗ ಒಬ್ಬ ಅಣ್ಣ ಅಥವಾ ತಮ್ಮ ಇರ್ಬೋದು ಅಥವಾ ಒಬ್ಬ ಅಕ್ಕ ಅಥವಾ ತಂಗಿ ಇರ್ಬೋದು. ಅವಾಗ ಹೆಂಗ್ ಬರ್ದು ಐ ಹ್ಯಾವ್ ಓನ್ಲಿ ಒನ್ ಸಿಸ್ಟರ್ ಅಂಡ್ ಒನ್ instead of ಇದನ್ನು మనం number it is better to use words one sister and one brother. ನಿಮ್ಗ ಒಬ್ಬರ ಅಕ್ಕ ಅಥವಾ ತಂಗಿ ಅಥವಾ ಒಬ್ಬರ ಅಣ್ಣ ಅಥವಾ ತಮ್ಮ ಇದ್ರೆ ಏನು ಯೂಸ್ ಮಾಡ್ತೀವಿ, ಐ ಹ್ಯಾವ್ ಓನ್ಲಿ ಒನ್ ಸಿಸ್ಟರ್ ಅಂಡ್ ಒನ್ ಬ್ರದರ್. ನಮ್ಗ ಒಬ್ಬ ಅಣ್ಣ ಅಥವಾ ತಮ್ಮ ಅಥವಾ ಒಬ್ಬ ಅಕ್ಕ ಅಥವಾ ತಂಗಿ ನಗರ ಅಂತ ಹೇಳಬೇಕು. ಓಕೆ, ಒಂದು ಇಲ್ಲಿ ನೋಡಿ ಸಿಸ್ಟರ್ ಅನ್ನೋ ಬಂದು ನಿಮ್ಗೆ ಅಕಸ್ಮಾತ್ ಇಲ್ಲಿ ಅಕ್ಕ ಇದ್ಲಪ್ಪ ಅಂದ್ರೆ ನೀವೇನು ಯೂಸ್ ಮಾಡಿಕಲಿ ಎಲ್ಡರ್ ಸಿಸ್ಟರ್ ಅಂತ ಯೂಸ್ ಮಾಡೋದು. ಅಕ್ಕ ಇದ್ಲು, ನಿಮ್ಗ ಅಕ್ಕ ಇದ್ಲು ಅಂದ್ರೆ ಏನ್ ಮಾಡಬೇಕು, ಎಲ್ಡರ್ ಎಲ್ಡರ್ ಅಂತ ಯೂಸ್ ಮಾಡಕಿಲ್ಲಿ ಸಿಸ್ಟರ್ ಇಂದ. ತಂಗಿ ಇದ್ಲಪ್ಪ ಅಂದ್ರ ಯಂಗರ್ ಅಂತ ಇರ್ಬೇಕು. ಹೌದಾ, ಬರೀ ಸಿಸ್ಟರ್ ಅಂದ್ರ ಅಕ್ಕ ಅಥವಾ ತಂಗಿ ಆಕತಿ. ಅಕಸ್ಮಾತ್ ನಿಮ್ಗೆ ಅಕ್ಕನ ಇದ್ಲು ಒಬ್ಬಕ್ಕೆ ಹಾಕಿದ್ಲಪ್ಪ ನಿಮ್ಗೆ ಏನೇನಕ್ಕೋ ಐ ಹ್ಯಾವ್ ಓನ್ಲಿ ಒನ್ ಎಲ್ಡರ್ ಸಿಸ್ಟರ್ ಅಂದ್ರ ಅಕ್ಕ. ಅಕಸ್ಮಾತ್ ಒಬ್ಬಕ್ಕೆ ತಂಗಿ ಇದ್ಲಪ್ಪ ಅಂದ್ರೆ ಐ ಹ್ಯಾವ್ ಓನ್ಲಿ ಒನ್ ಯಂಗರ್ ಸಿಸ್ಟರ್. ಓಕೆ, ಅಥವಾ ಇಬ್ಬರು ನಿಮಗ ಅಕ್ಕಗಳು ಇದ್ರಪ್ಪ ಅಂದ್ರೆ ಐ ಹ್ಯಾವ್ ಇಲ್ಲಿ ಓನ್ಲಿ ತೆಗಿಬೇಕು, ಟೂ ಎಲ್ಡರ್ ಸಿಸ್ಟರ್ಸ್ ಆಗ್ಬೇಕು. ಅಥವಾ ಇಬ್ರು ತಂಗಿಗಳು ಇದ್ರಪ್ಪ ಅಂದ್ರೆ ಐ ಹ್ಯಾವ್ ಟೂ ಯಂಗರ್ ಸಿಸ್ಟರ್ಸ್ ಆಗ್ಬೇಕು. ಅದೇ ರೀತಿ ಇಲ್ಲಿ ಬ್ರದರ್ ಧರಿಸುವ ಒಬ್ಬ ಅಣ್ಣ ಇದಪ್ಪ ನೀವು ಇಲ್ಲಿ ಎಲ್ಡರ್ ಬ್ರದರ್ ಹಾಕ್ಬೇಕು, ತಮ್ಮ ಇದಪ್ಪ ಅಂದ್ರೆ ಯಂಗರ್ ಬ್ರದರ್ ಹಾಕ್ಬೇಕು. ಅಕಸ್ಮಾತ್ ಇಬ್ರು ಅಣ್ಣಗಳಿದ್ರಪ್ಪ ಅಂದ್ರೆ ಎಲ್ಡರ್ ಬ್ರದರ್ಸ್ ಹಾಕ್ಬೇಕು. ಇಲ್ಲಿ ಎಸ್ ಹಚ್ಬೇಕು ಪ್ಲೂರಲ್ ಮಾಡೋ ಮುಂದ. ಇಬ್ರು ತಮ್ಮಗಳಿದ್ರಪ್ಪ ಅಂದ್ರೆ ಯಂಗರ್ ಬ್ರದರ್ಸ್ ಅಂತ ನೀವು ಇಲ್ಲಿ ಹಚ್ಬೇಕು. ಓಕೆ, ಇಲ್ಲಿ ಅಕಸ್ಮಾತ್ ನಿಮ್ಗೆ ಯಾರು ಇಲ್ಲ, ಅಣ್ಣ ತಮ್ಮರು ಇಲ್ಲ, ನೀವು ಒಬ್ಬರೇ ಅದಿರಿ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು, ಐ ಆಮ್ ಅಲೋನ್. ಐ ಆಮ್ ಅಲೋನ್, ನಾನು ಒಬ್ಬ ಅದನ್ನು. ಐ ಹ್ಯಾವ್ ನೋ ಬ್ರದರ್ ಅಂಡ್ ನೋ ಸಿಸ್ಟರ್. ಓಕೆ, ನಿಮ್ಗೆ ಯಾರು ಇಲ್ಲ, ಅಕ್ಕ ತಂಗಿನೂ ಇಲ್ಲ, ಅಣ್ಣ ತಮ್ಮನೂ ಇಲ್ಲ, ನೀವು ನಿಮ್ಮ ಪೇರೆಂಟ್ಸ್ ಒಬ್ಬನೇ ಮಗ ಅಥವಾ ಮಗಳು ಆಗಿದ್ದರೆ ನೀನ್ ಹೇಳಬೇಕು ಐ ಆಮ್ ಅಲೋ, ನಾನು ಒಬ್ಬ ಅದನ್ನು. ಐ ಹ್ಯಾವ್ ನೋ ಬ್ರದರ್, ನನಗ ಯಾರು ಅಣ್ಣ ತಮ್ಮನೂ ಇಲ್ಲ, ಅಂಡ್ ನೋ ಸಿಸ್ಟರ್, ಯಾರು ಅಪ್ಪಂಗೆ ಯಾರನು ಇಲ್ಲ. ಹೌ ಮೆನಿ siblings do you have? ಸಿಬ್ಲಿಂಗ್ಸ್ ಪಾ ಅಂದ ಒಡ ಹುಟ್ಟಿದವರು. ನಿನಗೆ ಎಷ್ಟು ಜನ ಒಡ ಹುಟ್ಟಿದವರು ಇದ್ದಾರೆ?
ಡಿಫರೆನ್ಸ್ ಕೊಡಿ. ಸಿಬ್ಲಿಂಗ್ಸ್ ಅಂಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂದ್ರೆ ಸಿಬ್ಲಿಂಗ್ಸ್ ಅಂದ್ರೆ ಅವರು ದೇ ಆರ್ ಆಲ್ಸೋ ಚಿಲ್ಡ್ರನ್ ಆಫ್ ಯುವರ್ ಪ್ಯಾರೆಂಟ್ಸ್. ನಿಮ್ಮ ಅವ್ವ ಅಪ್ಪಗ ಅವರು ಜನಿಸಿರ್ತಾರು, ಹೌದಾ? ಆದ್ರೆ ದೇ ಮೈಟ್ ಬಿ ಬಾರ್ನ್ ಬಿಫೋರ್ ಯು ಆರ್ ಆಫ್ಟರ್ ಯು, ಓಕೆ, ಬಟ್ ಎಕ್ಸೆಪ್ಟ್ ಯು, ನಿಮ್ಮನ್ನ ಬಿಟ್ಟ ನಿಮ್ಮ ಅವ್ವ ಅಪ್ಪಗೆ ಇರ್ತಕ್ಕಂಥ ಇತರೆ ಮಕ್ಕಳನ್ನ ಏನಾದ್ರು ಯುವರ್ ಸಿಬ್ಲಿಂಗ್ಸ್ ಅಂತ ಕರೀತಾರೆ. ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ತಂದೆ ತಾಯಿಗೆ ಜನಿಸಿದಂತ ಮಕ್ಕಳಿಗೆ ಏನ್ ಕರೀತಾರಪ್ಪ ಅಂದ್ರೆ ಸಿಬ್ಲಿಂಗ್ಸ್, ಒಡ ಹುಟ್ಟಿದವರು. ಬಟ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಕೇಳಿದಾಗ ನಿಮ್ಗೆ ಇರ್ತಕ್ಕಂಥ ಅಣ್ಣ ತಮ್ಮರು ಅಕ್ಕ ತಂಗಿಯರ ಬಗ್ಗೆ ನೀವು ಆನ್ಸರ್ ಮಾಡಬೇಕು. ಇಲ್ಲಿ ಸಿಬ್ಲಿಂಗ್ಸ್ ಅಂತ ಕೇಳಿದಾಗ ಎಕ್ಸೆಪ್ಟ್ ಯು, ನಿಮ್ಮನ್ನ ಬಿಟ್ಟ ನಿಮ್ಮವ್ವ ಅಪ್ಪಗ ಜನಿಸಿದಂತ ಮಕ್ಕಳ ಒಟ್ಟು ಸಂಖ್ಯೆ ನೀವು ಹೇಳಬೇಕು. ಓಕೆ, ಅದಕ್ಕೆ ಆದರೂ ಸಿಬ್ಲಿಂಗ್ಸ್ ಅಂತ ಹೇಳ್ತಾರೆ. ಸಿಬ್ಲಿಂಗ್ಸ್ ಮೀನ್ಸ್ ಒಡ ಹುಟ್ಟಿದವರು. ಅವರು ಕೂಡ ನಿಮ್ಮ ಅವ್ವ ಅಪ್ಪಗ ಜನಿಸಿರ್ತಾರು, ಆದ್ರೆ ನಿಮ್ಗಿಂತ ಮುಂಚೆ ಜನಿಸಿರ್ಬೋದು ಅಥವಾ ನಂತರ ಜನಿಸಿರ್ಬೋದು. ಆದ್ರೆ ನಿಮ್ಮನ್ನ ಬಿಟ್ಟ ಅವ್ರನ್ನ ಕೌಂಟ್ ಮಾಡಿ ಹೇಳ್ಬೇಕು. ಈಗ ನೋಡ್ರಿ, ನನಗ ಒಬ್ಬಕ್ಕೆ ತಂಗಿದಳು, ನಾ ಏನ್ ಹೇಳ್ತಾಗ ಐ ಹ್ಯಾವ್ ಒನ್ ಸಿಬ್ಲಿಂಗ್. ಹೌದಾ, ನನಗ ಒಬ್ಬಕ್ಕೆ ಒಡ ಹುಟ್ಟಿದವಳು ಅದಾಳು, ದಟ್ ಈಸ್ ಸಿಸ್ಟರ್ ಅಂತ ಹೇಳ್ತೀನಿ. ಐ ಹ್ಯಾವ್ ಒನ್ ಸಿಬ್ಲಿಂಗ್, ದಟ್ ಈಸ್ ಮೈ ಸಿಸ್ಟರ್, ನನ್ನ ಯಂಗ್ ಸಿಸ್ಟರ್ ಅಂದ್ರೆ ನನಗ ಒಬ್ಬಕ್ಕೆ ತಂಗಿದಾಳು ಅಂತ ನಾನು ಹೇಳ್ತೀನಿ. ಅಕಸ್ಮಾತ್ ನಿಮಗ ಇಬ್ಬರು ತಮ್ಮಗಳು ಇರ್ತಾರು, ಇಬ್ರು ಅಗ್ಗಳು ಇರ್ತಾರು, ಹೌದಾ? ಅಕಸ್ಮಾತ್ ಒಬ್ಬ ತಮ್ಮ ಇರ್ತಾನು, 3 ಮಂದಿ ಅಗ್ಗಳು ಇರ್ತಾರು, 3 ಮಂದಿ ಅಣ್ಣಗಳು ಇರ್ತಾರು, ತಮ್ಮ ಇರ್ತಾರು, ಮುಂದ ಒಬ್ಬಕ್ಕೆ ಅಕ್ಕ ತಂಗಿ ಈ ರೀತಿ ಇರ್ತಾರು. ಅವಾಗ ಏನ್ ಮಾಡ್ಬೇಕು, ನಿಮ್ಮನ್ನ ಬಿಟ್ಟ ಮತ್ತೆ ಬೇರೆ ಯಾರ್ದಲ್ಲೇ ಅಕ್ಕ ತಂಗಿಯರ್ ಅಣ್ಣ ತಮ್ಮರು ಅವರ ಎಲ್ಲ ನಂಬರ್ ಬಂದಿದ್ದು ಬರಿಬೇಕಾಗತಿ. ಈಗ ನೋಡ್ರಿ, ಒಬ್ಬ ವ್ಯಕ್ತಿ ಅವಂಗ ಇಬ್ಬರು ಅಕ್ಕಗೊಳದಾರು ಮತ್ತೆ ಇಬ್ರು ಅಣ್ಣಗೊಳದಾರು. ಅವನ್ ಬಿಟ್ಟ ಟೋಟಲ್ ಅವರ ಅವ್ವ ಅಪ್ಪನಿಗೆ ಎಷ್ಟು ಮಂದಿ ಮಕ್ಕಳು? 5 ಜನ ಮಕ್ಕಳು ಇರ್ತಾರು. ಆದ್ರೆ ಅವನನ್ನ ಬಿಟ್ಟ ಯಾರು ಆನ್ಸರ್ ಮಾಡ್ಕೊಂಡಲ್ಲ ಆ ಒಂದು ವ್ಯಕ್ತಿಯನ್ನ ಬಿಟ್ಟ ಅವನಿಗೆ ಇತರ ಮಕ್ಕಳು ಎಷ್ಟು ಉಳಿದ್ರು ಅವ್ರ ಅವ್ವ ಅಪ್ಪಗ 4 ಮಂದಿ. ಅವಾಗ ಅವನ ಆನ್ಸರ್ ಏನಿರಪ್ಪ ಅಂದ್ರೆ ಐ ಹ್ಯಾವ್ 4 siblings. ಐ ಹ್ಯಾವ್ 4 siblings ಅಂದ್ರೆ ನನಗೆ 4 ಜನ ಒಡ ಹುಟ್ಟಿದವರು ಅದಾರು. ಐ ಹ್ಯಾವ್ 4 siblings, ನನಗ 4 ಜನ ಒಡ ಹುಟ್ಟಿದವರು ಅದಾರು. ಇದು ಕೂಡ ನಿಮಗೆ ಒಡ ಹುಟ್ಟಿದವರು ಇದ್ರೆ ಅಷ್ಟೇ ಮಾತ್ರ ನಿಮಗೆ ಐ ಹ್ಯಾವ್ 4 siblings. ಇಲ್ಲಪ್ಪ ಒಬ್ಬ ಅದಾರಪ್ಪ ಅಂದ್ರೆ ಒಬ್ಬ ಅಕ್ಕ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ತಂಗಿ ಇರ್ಬೋದು. ಅವಾಗ ಏನ್ ಬರೀಪ್ಪ ನೀವು ಐ ಹ್ಯಾವ್ ಓನ್ಲಿ 1 sibling. I have only 1 sibling, that is my younger or elder brother or ಸಿಸ್ಟರ್. ನಿಮ್ಮನ್ನು ಬಿಟ್ಟು ಒಬ್ಬರ ನಿಮಗೇನೋ ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಹೌದಾ? ಅಕ್ಕ ಇರ್ಬೋದು, ತಂಗಿ ಇರ್ಬೋದು. ಅವಾಗ ಏನ್ಬೇಕು ನೀವು ಐ ಹ್ಯಾವ್ ಓನ್ಲಿ 1 ಸಿಬ್ಲಿಂಗ್, ನನಗೆ ಒಬ್ಬರ ಒಡ ಹುಟ್ಟಿದವರು. ಅವ್ರು ಯಾರಪ್ಪ ಅಂದ್ರೆ ದಟ್ ಈಸ್ ಅವ್ರು ಯಾರಪ್ಪ ಅಂದ್ರೆ ಮೈ ಯಂಗರ್ ಆರ್ ಎಲ್ಡರ್ ಬ್ರದರ್, ನನ್ನ ತಮ್ಮ ಅಥವಾ ಅಣ್ಣ ಇರ್ಬೋದು, ಅಥವಾ ಮೈ ಎಲ್ಡರ್ ಆರ್ ಯಂಗರ್ ಸಿಸ್ಟರ್, ನನ್ನ ಅಕ್ಕ ಅಥವಾ ತಂಗಿ. ಆಕೆ ನನಗೆ ಒಬ್ಬಕ್ಕೆ ಒಡ ಹುಟ್ಟಿದವರು ಅಥವಾ ಒಡ ಹುಟ್ಟಿದವನು ಅದಾನೋ ಅಂತ ನೀವು ಈಗ ಆನ್ಸರ್ ಮಾಡಬೇಕು. ಬಟ್ ದಿಸ್ ಇಸ್ ಡಿಫರೆಂಟ್ ಫ್ರಮ್ ದಿ ಕ್ವಶನ್ ದಟ್ ಹೌ ಮೆನಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಡೂ ಯು ಹ್ಯಾವ್, ಎಷ್ಟು ಜನ ನಿನಗೆ ಅಣ್ಣ ತಮ್ಮರು ಅಕ್ಕ ತಂಗಿಯರು ಅದಾರು ಅನ್ನೋದಕ್ಕಿಂತ ಇದು ಕ್ವಶನ್ ಡಿಫರೆಂಟ್ ಐತಿ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ whenever you are asked by this question. What is your qualification? ನಿನ್ನ
ವಿದ್ಯಾರ್ಥಿ, ನಿನ್ನ ವಿದ್ಯಾರ್ಥಿ ಏನು ಅಂದ್ರೆ ನೀನು ಶೈಕ್ಷಣಿಕವಾಗಿ ಎಷ್ಟು ಒಂದು ವಿದ್ಯೆಯನ್ನ ಪಡೆದಿ, ಎಷ್ಟು ನೀ ಸಾರಿ ಕಲ್ತಿ ಅಂದಂಗ. ಇಲ್ಲಿ ಎಷ್ಟು ಕಲ್ತಿ ಅಷ್ಟ ಬರೀಬೇಕು. ಇಲ್ಲಿ ನನ್ನ ಎಕ್ಸಾಂಪಲ್ ಕೊಡ್ತೀನಿ. ಐ ಹ್ಯಾವ್ ಕಂಪ್ಲೀಟೆಡ್ BA ಅಂಡ್ B.Ed. ಅಂದ್ರೆ ನನ್ನ ಕ್ವಾಲಿಫಿಕೇಶನ್ ಐತಿ BA ಮತ್ತು B.Ed ಐತಿ. ಐ ಹ್ಯಾವ್ ಕಂಪ್ಲೀಟೆಡ್ ಆರ್ ಡನ್, ಕಂಪ್ಲೀಟೆಡ್ ಅನ್ನಬಹುದು ಅಥವಾ ಡನ್ ಅನ್ನಬಹುದು. ಡನ್ ಅಥವಾ ಸ್ಟಡಿಡ್ ಅಂದ್ರೆ ಬರ್ತೈತಿ. ಐ ಹ್ಯಾವ್ ಕಂಪ್ಲೀಟೆಡ್, ಡನ್ ಆರ್ ಸ್ಟಡಿಡ್ ಅಂದ್ರೆ ನಾ ಎಷ್ಟು ಅಧ್ಯಯನ ಮಾಡಿನಪ್ಪ ಅಂದ್ರೆ ಐ ಹ್ಯಾವ್ ಕಂಪ್ಲೀಟೆಡ್, ಡನ್ ಆರ್ ಸ್ಟಡಿಡ್ BA B.Ed. ಇದು ನನ್ನ ಕ್ವಾಲಿಫಿಕೇಶನ್. ಇದೇ ರೀತಿ ನೀವು ಬೇರೆ ಬೇರೆ ಯು ಮೆನಿ ಆಫ್ ಯು ಮೇ ಬಿ engineers, doctors, different workers, or maybe in higher force like PSI, IPS, IAS, and so on and so forth. Okay, ನೀವೇನ ಕ್ವಾಲಿಫಿಕೇಶನ್ ಇರಬಹುದು, ಅದು ನಿಮ್ಮ ಜಾಬ್ ಅನ್ನ ಸೂಚಿಸುತ್ತೆ. ಅದರಿಂದ ಕ್ವಾಲಿಫಿಕೇಶನ್ ನೀವು ಹೇಳಬೇಕು, ಎಷ್ಟು ಸರಿ ಕಲ್ತೀವಿ ಅನ್ನೋದನ್ನ ಹೇಳಬೇಕು. ನಾಟ್ ದಿ ಯುವರ್ ವರ್ಕ್, ಯುವರ್ ಡೆಸಿಗ್ನೇಷನ್ ಅಲ್ಲ, ನಿಮ್ಮ ಹುದ್ದೆ ಕ್ಯಾಪಿಟಲ್ ಬರೀ ನಿಮ್ದ ಕ್ವಾಲಿಫಿಕೇಶನ್ ನೀವೇನು ಕಲ್ತಿರಿ. ಐ ಹ್ಯಾವ್ ಕಂಪ್ಲೀಟೆಡ್, ಡನ್ ಆರ್ ಸ್ಟಡಿಡ್ BA B.Ed ಎಂಜಿನಿಯರಿಂಗ್, ಅಥವಾ ಐ ಹ್ಯಾವ್ ಕಂಪ್ಲೀಟೆಡ್ ಎಂಜಿನಿಯರಿಂಗ್, ಐ ಹ್ಯಾವ್ ಡನ್ ಮೈ MBBS, ಹೌದಾ, ಐ ಹ್ಯಾವ್ ಡನ್ BBA, ಓಕೆ, MBA, MSc ಅಂಡ್ ಸೋ ಆನ್ ಸೋ ಫೋರ್ತ್. ಈ ರೀತಿ ನೀವು ನಿಮ್ಮ ಕ್ವಾಲಿಫಿಕೇಶನ್ ಕುರಿತು ನೀವು ಇಲ್ಲಿ ಆನ್ಸರ್ ಮಾಡಬೇಕಾಗ್ತದೆ. ವಾಟ್ ಡೂ you want to become? What do you want to become? ನೀನು ಏನಾಗಬೇಕೆಂದು ಬಯಸುತ್ತೀಯಾ ಅಥವಾ ಇಷ್ಟಪಡುತ್ತೀಯಾ? ನೀನು ಏನಾಗಬೇಕೆಂದು ಬಯಸುತ್ತೀಯಾ ಅಥವಾ ಇಷ್ಟಪಡುತ್ತೀಯಾ? ಯು ಮೇ ಆಸ್ಕ್ ಯುವರ್ ಚಿಲ್ಡ್ರನ್ ಆರ್ ಯುವರ್ ರಿಲೇಟಿವ್ಸ್, ಆರ್ ಟೀಚರ್ ಮೇ ಆಸ್ಕ್ ಹಿಸ್ ಆರ್ ಹರ್ ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್ರೂಮ್ that what the children or students want to become. ಆ ಮಕ್ಕಳು ಏನ್ ಆಗ್ಬೇಕಂತ ಬಯಸಿರುವಂತ ಟೀಚರ್ಗಳು ಕೇಳೋ ಮುಂದೆ ಕ್ವಶನ್ ಏನಾಗಿರುತ್ತಪ್ಪ ಅಂದ್ರೆ ಐ ವಾಂಟ್ ಟು ಬಿಕಮ್, ಐ ವಾಂಟ್ ಟು ಬಿಕಮ್. ನೀವೊಬ್ಬರ ಲೈಕ್ ಮೀ, ನೀವೊಬ್ರು ಟೀಚರ್ ಆಗ್ಬೇಕಪ್ಪ ಏನೋದು ಐ ವಾಂಟ್ ಟು ಬಿಕಮ್ ಅ ಟೀಚರ್. ಓಕೆ, ನಾನೊಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ಆಗ್ಬೇಕಂತ ನಿಮ್ಮದು ಒಂದು ಆನ್ಸರ್ ಆಗಿರಬಹುದು. ಅಥವಾ ಐ ವಾಂಟ್ ಟು ಬಿಕಮ್ ಅ ಬಿಸಿನೆಸ್ ಮನ್. ನೀವು ಒಬ್ಬ ಸ್ವಂತ ಉದ್ಯೋಗ ಮಾಡಬೇಕು, ಉದ್ಯಮಿದಾರ ಆಗ್ಬೇಕಂದ್ರಪ್ಪ ಅಂದ್ರೆ ಅವನು ಬಿಸಿನೆಸ್ ಮನ್ ಅಂತ ಹಾಕ್ಬೋದು. ಐ ವಾಂಟ್ ಟು ಬಿಕಮ್ ಅ ಬಿಸಿನೆಸ್ ಮನ್. ಅಥವಾ ನೀವು ದೊಡ್ಡ ಹುದ್ದೆಯನ್ನು ಹೊಂದಬೇಕು ಅನ್ನೋದು ಆಸೆ ಇದ್ರ ಐ ವಾಂಟ್ ಟು ಗೆಟ್ ಹೈಯರ್ ಗವರ್ಮೆಂಟ್ post job, government post job. I want to get a higher ಅಥವಾ ಅನ್ನಬಹುದು, ಎನಿ ಗವರ್ಮೆಂಟ್ ಜಾಬ್ ಆರ್ ಪೋಸ್ಟ್ ಅನ್ನಬಹುದು. ಓಕೆ, ಅಕಸ್ಮಾತ್ ನಿಮ್ಮ ಅಪ್ಪಾರಿ ಏನಾರಿ ನಿಮ್ಮ ಮನ್ಯಾಗ ಒಂದು ಬಿಸ್ನೆಸ್ ಇರ್ತೈತಿ, ಏನೋ ಒಂದು ವ್ಯಾಪಾರ ಇರ್ತೈತಿ, ಅದನ್ನ ನೀವು ದೊಡ್ಡ ಅಂದ್ರೆ ಮುಂದುವರ್ಸ್ಕೊಂಡು ಹೋಗ್ಬೇಕಂತಿರ್ತೀವಿ. ಅವಾಗ ಏನ್ ಬರಬೇಕಪ್ಪ ಅಂದ್ರೆ ಐ ವಾಂಟ್ ಟು
ಕಂಟಿನ್ಯೂ I want to continue our ಒಂದು ಮುಂದಿನ ಒಂದು ಕಾಟ ಇರೋದು ಏನದು ಫ್ಯಾಕ್ಟರಿ ಇರ್ತಾವು ಅಥವಾ ಐ ವಾಂಟ್ ಟು ಕಂಟಿನ್ಯೂ ಅವರ್ ಬಿಸ್ನೆಸ್ ಅಂದ್ರೆ ನಿಮ್ಮೊಂದು ವ್ಯವಹಾರವನ್ನು ನೀವು ಯಾವುದೇ ನಿಮಗೆ ವ್ಯವಹಾರ ಮನೆಯಾಗ ಇರ್ತೈತಿ ಅದನ್ನ ನೀವು ಕಂಟಿನ್ಯೂ ಮಾಡಬೇಕು ಅಂತಿರ್ತೀರಿ ಅದನ್ನ ಕಂಟಿನ್ಯೂ ಮಾಡಬಹುದು. ಐ ವಾಂಟ್ ಟು ಕಂಟಿನ್ಯೂ ಅವರ್ ಬಿಸ್ನೆಸ್ ಅಂದ್ರೆ ನಿಮ್ಮ ಯಾವುದೇ ವ್ಯವಹಾರ ಇರಬಹುದು. ಬಿಸ್ನೆಸ್ ಮೀನ್ಸ್ ಯಾವುದೇ ಒಂದು ವ್ಯವಹಾರ, ಅದೊಂದು ಮೆಡಿಕಲ್ ಶಾಪ್ ಇರ್ಬೋದು, ಒಂದು ಗ್ರೋಸರಿ ಇರ್ಬೋದು ಅಂದ್ರೆ ಕಿರಾಣಿ ಅಂಗಡಿ ಇರ್ಬೋದು, ಅಥವಾ ಒಂದು ಕ್ಲಾತ್ ಶಾಪ್ ಇರ್ಬೋದು, ಅರವಿ ಅಂಗಡಿ ಇರ್ಬೋದು, ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರ್ಬೋದು, ಅದು ಸೀರೆಯನ್ನು ತಯಾರಿಸುವುದು, ಬಟ್ಟೆಗಳನ್ನು ತಯಾರಿಸುವುದು, ಹೌದಾ, ಅದು ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು ಅದನ್ನ ಕಂಟಿನ್ಯೂ ಮಾಡ್ಬೇಕು ಅನ್ನೋದಿದ್ರ ಅದ ವ್ಯವಹಾರದಾಗ ನೀವು ಉದ್ಯೋಗದಾಗ ಮುಂದುವರಿಬೇಕು ಅನ್ಸಿದ್ರೆ ನೀವು ಈ ಒಂದು ಆನ್ಸರ್ ಮಾಡಬಹುದು. ಐ ವಾಂಟ್ ಟು ಕಂಟಿನ್ಯೂ ಅವರ್ ಬಿಸ್ನೆಸ್. ಲೈಕ್ ದಿಸ್ ಯು ಹ್ಯಾವ್ ಟು ಆನ್ಸರ್ ಟು ದಿಸ್ ಕ್ವಶನ್. ವಾಟ್ ಈಸ್ ದಿ ಪ್ರೈಸ್ ಆಫ್ ದಿಸ್? ಇದರ ಬೆಲೆ ಏನು? ಅಥವಾ ಇದು ಏನೋ ಬರೀಬೇಕು ಒಂದು ಸೆಂಟೆನ್ಸ್. ಹೌ ಮಚ್ ಡಸ್ ಇಟ್ ಕಾಸ್ಟ್? ಎರಡು ರೀತಿಯಲ್ಲಿ ಬರೀಬಹುದು. ವಾಟ್ ಈಸ್ ದಿ ಪ್ರೈಸ್ ಆಫ್ ದಿಸ್ ಅಂತ ನೀವು ಏನೋ ಒಂದು ಅಜ್ಯೂಮ್ ದಟ್ ಯು ಹ್ಯಾವ್ ಗಾನ್ ಟು ಪರ್ಚೇಸ್ ಸಮಥಿಂಗ್, ಏನೋ ಒಂದನ್ನು ನೀವು ಖರೀದಿ ಮಾಡಕ್ಕೆ ಹೋಗಿರ್ತೀರಿ, ಏನೋ ಒಂದನ್ನು ಕೊಂಡುಕೊಳ್ಳೋದಕ್ಕೆ ಬೈ ಮಾಡೋದಕ್ಕೆ ಹೋಗಿರ್ತೀರಿ. ಅಲ್ಲಿ ನೀವು ಕ್ವಶನ್ ಕೇಳ್ತೀರಿ, ಈ ವಸ್ತುವಿನ ಬೆಲೆ ಎಷ್ಟು, ಈ ಸೀರೆ ಬೆಲೆ ಎಷ್ಟು, ಈ ಒಂದು ಪ್ಯಾಂಟಿನ ಬೆಲೆ, ಶರ್ಟ್ನ ಬೆಲೆ ಎಷ್ಟು ಅಂತ ಕೇಳ್ತೀರಿ. ಅವಾಗ ನೀವೇನ್ ಮಾಡಬೇಕು, ಈ ಕ್ವಶನ್ ಏನ್ ಮಾಡಬೇಕು, ವಾಟ್ ಈಸ್ ದಿ ಪ್ರೈಸ್ ಆಫ್ ದಿಸ್ ಅಂದ್ರೆ ಇದರ ಬೆಲೆ ಎಷ್ಟು, ಅಥವಾ ಹೌ ಮಚ್ ಡಸ್ ಇಟ್ ಕಾಸ್ಟ್ ಅಂದ್ರೆ ಇದರ ಬೆಲೆ ಎಷ್ಟಾಗುತ್ತೆ. ದೀಸ್ ಟೂ ಕ್ವಶನ್ಸ್ ಮೀನ್ ದಿ ಸೇಮ್, ಇದರ ಬೆಲೆ ಏನು ಅಂತ ಅವರ ಇದರ ಅರ್ಥ ಮೀನಿಂಗ್ ಮಾಡತಿ. ಇದಕ್ಕೆ ಏನ್ ಮಾಡಬೇಕು, ದಿ ಪ್ರೈಸ್ ಆಫ್ ದಿಸ್, ದಿ ಪ್ರೈಸ್ ಆಫ್ ದಿಸ್ ಹಾಗೆ ಮುಂದೆ ಏನ್ ಮಾಡಬೇಕು, ಅವ್ರು ಹೇಳ್ತಾರ ರುಪೀಸ್, ದಿ ಪ್ರೈಸ್ ಆಫ್ ದಿಸ್ ರುಪೀಸ್, ರುಪೀಸ್ ಎಷ್ಟು ಇರ್ಬೋದು. ಫಾರ್ ಎಕ್ಸಾಂಪಲ್ 100 ತಗೋರಿ ಅಥವಾ ಒಂದು 500 ತಗೋರಿ, ಲೈಕ್ ದಿಸ್. ಓಕೆ, ಸ್ವಾನ್ ಸೋಪ್ ಅಂತಕ್ಕೆ ಎಷ್ಟು ಸೀಟ್ ನೀವು ಬರ್ಕೋಬಹುದು. ಅದಕ್ಕೆ ದಿ ಪ್ರೈಸ್ ಆಫ್ ದಿಸ್ ಈಸ್, ದಿ ಪ್ರೈಸ್ ಆಫ್ ದಿಸ್ ಈಸ್ ರುಪೀಸ್ 100 ಆರ್ 500 ಎಕ್ಸೆಟ್ರಾ ಅಂದ್ರೆ ಇದರ ಬೆಲೆ ಅದ ನೀವು ಕೊಂಡುಕೊಳ್ಳೋದಕ್ಕೆ ಹೋಗಿರತಕ್ಕಂಥ ವಸ್ತುವಿನ ಬೆಲೆ ಎಷ್ಟೈತಿಪ್ಪ ಅಂದ್ರೆ 100 ರೂಪಾಯಿ ಐತಿ ಅಥವಾ 500 ರೂಪಾಯಿ ಐತಿ ಅಂತ. ಅದೇ ರೀತಿ ಹಂಗ ಕಂಟಿನ್ಯೂ ಆಗತ್ತಿ, ಬೇರೆ ಬೇರೆ ಪ್ರೈಸ್ಗಳು ಗೊತ್ತಾಗತಿ. ಅಥವಾ ಇದನ್ನ ಇನ್ನೊಂದು ಸೆಂಟೆನ್ಸ್ ಹೆಂಗಿರಪ್ಪ ಅಂದ್ರೆ ಇದಕ್ಕೆ ಹೌ ಮಚ್ ಡಸ್ ಇಟ್ ಕಾಸ್ಟ್ ಅಂದ್ರೆ ಇಟ್ ಕಾಸ್ಟ್ಸ್ rupees 100 500 ಎಕ್ಸೆಟ್ರಾ. ಈ ರೀತಿಯಾಗಿ ನೀವು ಎರಡು ಪ್ರಶ್ನೆಗಳಿಗೆ ಎರಡು ರೀತಿಯಲ್ಲಿ ನೀವು ಉತ್ತರವನ್ನು ಬರೀಬಹುದು. ದಿ ಪ್ರೈಸ್ ಆಫ್ ದಿಸ್ ಈಸ್ ರುಪೀಸ್ 100 or 500. ಆದ್ರೆ ಅಲ್ಲಿ ಎಕ್ಸೆಟ್ರಾ ಅಂದ್ರೆ ಏನ, ಇದರ ಪ್ರೈಸ್ ಮೇ ಚೇಂಜ್ ಬೇರೆ ಆಗ್ಬಹುದು. ಆಮೇಲೆ ಇಟ್ ಕಾಸ್ಟ್ ರುಪೀಸ್ 100 500 ಎಕ್ಸೆಟ್ರಾ ಅಂದ್ರೆ ಇದರ ಬೆಲೆ 100 5 ಈ ರೀತಿ ಆಗ್ತೈತಿ ಅಂತ ಅವರು ಆನ್ಸರ್ ನಿಮ್ಗೆ ಬರ್ತೈತಿ. ಡೂ ಯು ವಾಂಟ್ ಟು tell me anything? Do you want to tell me anything? ನೀನು ನನಗೆ ಏನಾದರೂ ಹೇಳಲು ಬಯಸುತ್ತೀಯಾ? ನಿಮ್ಗೆ ಇದನ್ನ when someone asks you like this,
ಡೂ ಯು ವಾಂಟ್ ಟು ಟೆಲ್ ಮೀ ಎನಿಥಿಂಗ್ ಅಂದ್ರೆ ನೀನು ನನಗ ಏನಾದ್ರೂ ಹೇಳಾಕ ಬಯಸ್ತೇನ, ನನಗೆ ಏನಾದ್ರು ಹೇಳೋದು ಐತೇನ ಅಂದಂಗ. ಇಫ್ ಯು ವಾಂಟ್ ಟು ಟೆಲ್ ದಮ್ ಎನಿಥಿಂಗ್, ನೀವು ಅವ್ರಿಗೆ ಏನಾರ ಒಂದು ವಿಷಯ ಹೇಳಬೇಕಾಗಿತ್ತಪ್ಪ ಅಲ್ಲ, ಹೆಂಗ್ ಬರೀಬೇಕು ಅಂದ್ರೆ yes I want to tell something. ಇಲ್ಲಿ ನೋಡಿ, ನಿಮ್ಗೆ ಏನಾರು ಹೇಳೋದಿರ್ತಾವೆ ಎಸ್ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಓಕೆ, ನೀವು ಏನಾದ್ರು ಹೇಳಾರಿದ್ರಪ್ಪ ಕೂಡ ಇನ್ನ ಸಮಥಿಂಗ್ ಯೂಸ್ ಮಾಡಬೇಕು. ಎಸ್ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಅಂದ್ರೆ ನಾನು ನಿನಗೆ ಏನೋ ಒಂದು ವಿಷಯವನ್ನ, ಇನ್ಫಾರ್ಮೇಶನ್ ಅನ್ನ, ಒಂದು ಮಾಹಿತಿಯನ್ನ, ಗುಟ್ಟನ್ನ, ಯಾವುದೋ ಒಂದು ಸಮಸ್ಯೆಯನ್ನ ಹೇಳಬೇಕಾಗೈತಿ ಅಂದ್ರೆ ನಾವು ಎಸ್ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಇದು ನಾವು ಸಮಥಿಂಗ್ ಯಾವಾಗ ಯೂಸ್ ಮಾಡಬೇಕು, ಓನ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಮಾತ್ರ ಈ ಸಮಥಿಂಗ್ ಅನ್ನ ಯೂಸ್ ಮಾಡಬೇಕು. ಇಫ್ ಯು ಡೋಂಟ್ ವಾಂಟ್ ಟು ಟೆಲ್ ಸಮ್ ಒನ್ ಎನಿಥಿಂಗ್, ಏನೋ ಒಂದನ್ನ ಅವಾಗ ನೀವು ಹೇಳುವುದು ಇರಂಗಿಲ್ಲ, ಹೇಳುವಂತ ಅವಶ್ಯಕತೆ ಇರುತ್ತದೆ. ಅವಾಗ ಏನ್ ಮಾಡಬೇಕಪ್ಪ ಅಂದ್ರೆ ನೋ ಐ ಡೋಂಟ್ ವಾಂಟ್ ಟು ಟೆಲ್ ಯು ಎನಿಥಿಂಗ್. ಓಕೆ, ಎನಿಥಿಂಗ್ ಅಂದ್ರೆ ನೋ ಐ ಡು ನಾಟ್ ವಾಂಟ್ ಟು ಟೆಲ್ ಯು ಎನಿಥಿಂಗ್. ಇಲ್ಲ, ನಾನು ನಿನಗ ಏನು ಹೇಳುವುದು ಇಲ್ಲ ಅಂತ ಹೇಳೋ ಮುಂದೆ ನೀವು ಇದು ನೆಗೆಟಿವ್ ಬಂತಿ, ಡು ನಾಟ್ ಅಂದ್ರೆ ಇಲ್ಲ ಅಂತ ಬಂತಿ, ಅವಾಗ ನೀವು ಎನಿಥಿಂಗ್ ಯೂಸ್ ಮಾಡಬೇಕು. ಅಥವಾ ಇದನ್ನ ನೀವು ಇನ್ನೊಂದು ರೀತಿ ಬರೀಬೇಕು, ನೋ there is nothing to tell you. ಇಲ್ಲ, ಏನು ಹೇಳುವಂತದ್ದು ಏನೂ ಇಲ್ಲ ಅನ್ನೋ ಮುಂದನ ಈ ಒಂದು ಸೆಂಟೆನ್ಸ್ ನ ಯೂಸ್ ಮಾಡಬೇಕು. ಬಟ್ ಇಲ್ಲಿ ನೋಡಿ, ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ನೀವು ನಥಿಂಗ್ ಯೂಸ್ ಮಾಡಬಹುದು ಅಥವಾ ಎನಿಥಿಂಗ್ ಯೂಸ್ ಮಾಡಬಹುದು. ಅಥವಾ ಆದ್ರೆ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ನೀವು ಸಮಥಿಂಗ್ ಅನ್ನ ಯೂಸ್ ಮಾಡಬೇಕಾಗ್ತದ. Could you help me? ನೀನು ನನಗೆ ಸಹಾಯ ಮಾಡುವೆಯಾ? Could you help me ಅಂದ್ರೆ ಯಾರಾದ್ರೂ ನಿಮ್ಮಿಂದ ಏನಾದ್ರು ಒಂದು ಹೆಲ್ಪ್ ಆಗಬೇಕು ಅಂತ ಇರ್ತತಿ. ಅವ್ರು ನಿಮ್ಗೆ ಕೇಳ್ತಾರು ಕುಡ್ ಯು ಹೆಲ್ಪ್ ಮೀ, ನೀವು ನಮ್ಗೆ ಸಹಾಯ ಮಾಡ್ತೀರೇನ ಅಂತ ಕೇಳ್ತಾರು. ಅವಾಗ ಇಫ್ ಪಾಸಿಬಲ್ ನಿಮ್ಗೆ ಅವನಿಗೆ ಸಹಾಯ ಮಾಡೋಕೆ ಸಾಧ್ಯ ಆಗ್ತದಪ್ಪ ಅಂದ್ರೆ ಏನ್ ಹೇಳ್ಬೇಕು, ನೀವು ಇಲ್ಲಿ ಕುಡ್ ಬದಲು ಏನಿದೆ ಎಸ್ ವೈ ನಾಟ್ ಅಥವಾ ಎಸ್ ಅನ್ರಿ ವೈ ನಾಟ್ ಅಥವಾ ವೈ ನಾಟ್ ಅಂದ್ರೆ ಯಾಕಿಲ್ಲ, ಅಥವಾ ಎಸ್ ಐ ಕ್ಯಾನ್ ಹೆಲ್ಪ್ ಯು. ಓಕೆ, ಇಲ್ಲಿ ಕ್ಯಾನ್ ಯಾಕೆ ಬಂತು, ಇಲ್ಲಿ ಕುಡ್ ಯಾಕೆ ಬಂತು? ಕುಡ್ ಈಸ್ ಯೂಸ್ ಟು ರಿಕ್ವೆಸ್ಟ್ ಸಮ್ ಒನ್. ಯಾರನ್ನೇ ಒಬ್ಬ ವ್ಯಕ್ತಿಯನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ ಅವರ ಒಂದು ಅವ್ರನ್ನ ವಿನಂತಿ ಮಾಡ್ಕೋತೀವಿ, ಅವಾಗ ನಾವು ಕುಡ್ ಅನ್ನ ಯೂಸ್ ಮಾಡ್ಕೋತೀವಿ. ಕ್ಯಾನ್ ಇಂಡಿಕೇಟ್ಸ್ ಅವರ್ ಎಬಿಲಿಟಿ, ನಮ್ಮ ಸಾಮರ್ಥ್ಯವನ್ನು ಸೂಚಿಸುತ್ತಿದ, ನಾವು ಅವ್ರಿಗೆ ಸಹಾಯ ಮಾಡಕ ನಮಗೆ ಸಾಧ್ಯ ಆಕೈತು ಇಲ್ಲೋ, ನಮ್ಮ ಒಂದು ಕೆಪಾಸಿಟಿಯನ್ನು ಎಬಿಲಿಟಿ ಅನ್ನೋದು ಸೂಚಿಸುವುದರಿಂದ ನಾವು ಇಲ್ಲಿ ಕ್ಯಾನ್ ಯೂಸ್ ಮಾಡಬೇಕು. ಆದ್ರೆ ಇಲ್ಲಿ ನಾವು ಇನ್ನೊಬ್ಬನ ರಿಕ್ವೆಸ್ಟ್ ಮಾಡ್ಕೋದಿರ್ತೀವಿ, ಅವಾಗ ಕುಡ್ ಯೂಸ್ ಮಾಡಬೇಕಾಗತಿ. ಓಕೆ, ವೈ ನಾಟ್ ಅಂದ್ರೆ ಯಾಕೆಲ್ಲ, ವೈ ನಾಟ್ ಅಥವಾ ಎಸ್ ಐ ಕ್ಯಾನ್ ಹೆಲ್ಪ್ ಯು ಅಂದ್ರೆ ವೈ ನಾಟ್ ಮೀನ್ಸ್ ಯಾಕಾಗೋದಿಲ್ಲ ಆಕತಿ, ನನಗೆ ಸಹಾಯ ಮಾಡಬಲ್ಲೆ. ಅಥವಾ ಎಸ್ ಓಕೆ ಮಾಡ್ತೀನಿ, ನನಗೆ
ಸಹಾಯ ಮಾಡಬಲ್ಲೆ, ನಾನು ನಿನಗೆ ಸಹಾಯ ಮಾಡಕ ಸಮರ್ಥ ಅದನು, ನಾನು ಏಬಲ್ ಅದ ನಿನಗೆ ಸಹಾಯ ಮಾಡಕ ಅಂತ ಹೇಳ್ಬಹುದು. ಇಲ್ಲಪ್ಪ ನಿಮ್ಗ ಅವನಿಗೆ ಸಹಾಯ ಮಾಡಕ್ ಆಗುವುದಿಲ್ಲ, ನೋ ನೋ ಸಾರಿ, ಇದನ್ನೇ ನನ್ನ ಕ್ಷಮಿಸಿಬಿಡು, ಐ ಕಾಂಟ್ ಕ್ಯಾನ್ ನಾಟ್, ಆರ್ ಇದ ಕ್ಯಾನ್ ನಾಟ್ ಬದಲು ನೀವು ಇದರ ಶಾರ್ಟ್ ಫಾರ್ಮ್ ಯೂಸ್ ಮಾಡ್ಬೇಕು, ಕಾಂಟ್ ಹೆಲ್ಪ್ ಯು, ನೋ ಸಾರಿ ಇಲ್ಲ, ಇದೊಂದ್ಸಲ ನನ್ನ ಕ್ಷಮಿಸಿಬಿಡು, ಐ ಕ್ಯಾನ್ ನಾಟ್ ಆರ್ ಕಾಂಟ್ ಹೆಲ್ಪ್ ಯು, ನಾನು ಸಹಾಯ ಮಾಡುವ ಪರಿಸ್ಥಿತಿ ಒಳಗೆ ನಾನು ಇಲ್ಲ. ಓಕೆ ಅಂತ ನಿಮ್ಮ ಒಂದು 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 ವೀಕ್ನೆಸ್ ಅಂದ್ರೆ ನಿಮ್ಮ ಒಂದು ಕಂಡೀಷನ್ ಅನ್ನ, ಅಂದ್ರೆ ಕಂಡೀಷನ್ that not let you to help that person asking your help, ನಿಮ್ಮ ಸಹಾಯವನ್ನು ಕೇಳ್ತಕ್ಕಂತ ವ್ಯಕ್ತಿಗೆ ನಿಮ್ಮ ಒಂದು ಸ್ಥಿತಿಯನ್ನು ಸೂಚಿಸಾಕ ನೀವು ಇಲ್ಲಿ ಸಾರಿ ಅಂತ ಕೇಳ್ಬೇಕಾಗ್ತತಿ. ಈಗ ನನಗೆ ನಿಮಗ ಹೆಲ್ಪ್ ಮಾಡಕ ಆಗುದಿಲ್ಲ ಅಂತ ಹೇಳಿ ಈ ಸೆಂಟೆನ್ಸ್ ಅನ್ನ ಯೂಸ್ ಮಾಡಬೇಕಾಗ್ತತಿ.